ಇನ್ನು ರಾಜ್ಯ ರಾಜಕಾರಣದತ್ತ ಗಮನ ಹರಿಸೋದಾದ್ರೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಒಂದು ಭರ್ಜರಿ ಸಂಚಲನ ಉಂಟಾಗ್ತಾ ಇದೆ. ಮತ್ತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಕ್ಟಿವ್ ಆಗಿರುವಂತದ್ದು ಕಂಡು ಬರ್ತಾ ಇದೆ. ಅಪ್ಪ ಮಗನ ಚಟುವಟಿಕೆಗಳಲ್ಲಿ ಭಾರಿ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಹಾಗೆ ಬಿವೈ ವಿಜಯೇಂದ್ರ ಅವರ ಚಟುವಟಿಕೆಯಲ್ಲಿ ಭಾರಿ ಬದಲಾವಣೆ. ಬಿಕಾಸ್ ಈಗ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ಚರ್ಚೆಗಳು ಈಗಾಗಲೇ ಗರಿಗೆದರಿದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ಫುಲ್ ಅಲರ್ಟ್ ಆಗಿದ್ದು ವಿಜೇಂದ್ರಗೆ ಯಡಿಯೂರಪ್ಪ ಅವರಿಂದ ನಾಯಕತ್ವದ ಪಾಠಗಳು ಲಭ್ಯ ಆಗ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋಗೋದಾದ್ರೆ ತಂದೆಯ ನಡೆಯನ್ನ ಬಿವೈ ವಿಜಯೇಂದ್ರ ಅನುಸರಿಸ್ತಾರಾ ಅನ್ನುವಂಥದ್ದು ಸದ್ಯ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಅಪ್ಪನ ಆಶಯದಂತೆ ಬಿವೈ ವಿಜಯೇಂದ್ರ ತಮ್ಮ ಕಾರ್ಯತಂತ್ರಗಳಲ್ಲಿ ಚಟುವಟಿಕೆ ರೂಪಿಸೋದ್ರಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾರಾ ಅನ್ನುವ ಪ್ರಶ್ನೆ. ಪವರ್ ಟಿವಿಯಲ್ಲಿ ಬಿಎಸ್ವೈ ಹಾಗೆ ಬಿವೈವಿ ಕುರಿತಾದಂತಹ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಮಗನಿಗೆ ಬಿಎಸ್ವೈ ಪಾಠವನ್ನ ಮಾಡ್ತಾ ಇದ್ದು ಇತ್ತೀಚೆಗೆ ಬಿಜೆಪಿ ಕಚೇರಿಗೆ ಬಿಎಸ್ ಯಡಿಯೂರಪ್ಪನವರು ಸತತವಾಗಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ಭೇಟಿ ಉದ್ದೇಶ ಏನು ಹಾಗಾದ್ರೆ? ಆಗಾಗ ಕಚೇರಿಗೆ ಭೇಟಿ ಕೊಟ್ಟು ಪುತ್ರನಿಗೆ ನಾಯಕತ್ವದ ಪಾಠಗಳನ್ನ ಬಿಎಸ್ ಯಡಿಯೂರಪ್ಪನವರು ಧಾರೆ ಏರಿತಾ ಇದ್ದಾರೆ. ತಮ್ಮ ಹಾದಿಯಲ್ಲಿ ನಡೆಯೋದಕ್ಕೆ ಬಿವೈವಿಗೆ ಬಿಎಸ್ ಯಡಿಯೂರಪ್ಪ ಮಾರ್ಗದರ್ಶನವನ್ನ ನೀಡ್ತಾ ಇದ್ದು ಪ್ರತಿದಿನ ಆಪ್ತರ ಬಳಿಯಲ್ಲಿ ಯಡಿಯೂರಪ್ಪನವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಾಲೋ ಅಪ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನಿತ್ಯ ಕಚೇರಿಗೆ ತಮ್ಮ ಪುತ್ರ ಬರ್ತಾ ಇದ್ದಾರಾ, ಎಲ್ಲರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರಾ, ಎಲ್ಲರ ಊಟೋಪಚಾರಗಳನ್ನ ವಿಚಾರಿಸ್ತಾ ಇದ್ದಾರಾ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಫೀಡ್ಬ್ಯಾಕ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ವಿಜೇಂದ್ರ ಅವರ ನಡೆಯಲ್ಲಿ ಯಾವುದೇ ಸೌಜನ್ಯ ಇಲ್ಲದಂತಹ ವರ್ತನೆಗಳೇನಾದ್ರೂ ಕಂಡು ಬಂದ್ರೆ ಅದನ್ನ ನನಗ್ ತಿಳಿಸಿ ಅಂತ ಕೂಡ ತಮ್ಮ ಆಪ್ತರ ಬಳಿ ಸಿಬ್ಬಂದಿಯ ಬಳಿ ಸೂಚನೆ ಕೊಟ್ಟಿದ್ದಾರೆ. ನೀವೇನ್ ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಕರೆದು ತಿಳಿ ಹೇಳ್ತೀನಿ ಅಂತ ಕೂಡ ಬುದ್ಧಿವಾದ ಹೇಳ್ತೀನಿ ಅಂತ ಕೂಡ ಮಾತನಾಡಿದ್ದಾರೆ. ಅಧಿಕಾರಕ್ಕಿಂತ ಜನರ ವಿಶ್ವಾಸ ಗಳಿಸೋದು ಮುಖ್ಯ, ಎಲ್ಲರ ಹೃದಯ ಗೆಲ್ಲುವಂತ ನಡವಳಿಕೆ ಇರಬೇಕು, ಇದರ ಜೊತೆಗೆ ಭಿನ್ನರ ಜೊತೆಗೆ ಕೂಡ ಮಾತನಾಡೋದಕ್ಕೆ ಬಿಎಸ್ವೈ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತು ಅಥವಾ ಚರ್ಚೆಗಳು ಬದಲಾವಣೆಯ ಪರ್ವದ ಗಾಳಿ ಏನ್ ಸುಳಿತಾ ಇದೆ ಬಿಜೆಪಿ ಪಾಳೆಯದಲ್ಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ಫುಲ್ ಅಲರ್ಟ್ ಆಗಿದ್ದು ಪವರ್ ಟಿವಿಯಲ್ಲಿ ಈ ಕುರಿತಾದಂತ ಇನ್ಸೈಡ್ ಸ್ಟೋರಿಯನ್ನ ನೀವು ನೋಡಬಹುದಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಇಷ್ಟು ದಿನಗಳ ಕಾಲ ನಾವು ನೋಡ್ತಾ ಇದ್ವಿ ಬಿವೈ ವಿಜಯೇಂದ್ರ ಅವರ ಪರವಾಗಿ ಒಂದು ಬಣ ಹಾಗೆ ರೆಬಲ್ಸ್ ಟೀಮ್ ಎಲ್ಲ ಇತ್ತು. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಕಸರತ್ತು ಚಟುವಟಿಕೆ ಗರಿಗೆದರಿರುವ ಸಂದರ್ಭದಲ್ಲಿ ಬಿಎಸ್ವೈ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವೆಲ್ಲ ಡೆವಲಪ್ಮೆಂಟ್ಸ್ ನ ನಾವಿಲ್ಲಿ ಗಮನಿಸಬಹುದಾಗಿದೆ? ಬಂದಿರ್ತಕ್ಕಂಥವ್ರು ಜನರ ಜೊತೆಯಲ್ಲಿ ಬೆರ್ತು ಬಂದಂತಹ ನಾಯಕ. ಹೀಗಾಗಿ ತಾನು ಯಾವ ರೀತಿ ನಡೆದು ಬಂದೆ ರಾಜಕೀಯವಾಗಿ ಅದೇ ರೀತಿ ತನ್ನ ಮಗನು ಸಹ ನಡಿಬೇಕು ಅನ್ನೋದು ಯಡಿಯೂರಪ್ಪನವರ ಆಶಯ. ಹೀಗಾಗಿ ಏನು ಇದೀಗ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜನ ಬಿಜೆಪಿಯಲ್ಲಿ ವಿಜೇಂದ್ರ ಅವರನ್ನ ಮುಂದುವರಿಸೋದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಟೊಂಕವನ್ನ ಕಟ್ಟಿ ನಿಂತಿದ್ದಾರೆ. ತಮ್ಮ ಇಡೀ ಏನು ಈ ಒಂದು ವಯಸ್ಸನ್ನ ಈಗ ಈ ವಯಸ್ಸಿನಲ್ಲಿ ಆರಾಮಾಗಿರ್ಬೇಕಾಗಿರ್ತಂತ ಯಡಿಯೂರಪ್ಪನವರು ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕೆ ಸೆಟ್ಟೆದ್ದು ನಿಂತಿರ್ತಕ್ಕಂಥದ್ದು. ಈಗ ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಒಂದು ಸೂಚನೆ ಯಡಿಯೂರಪ್ಪನವ್ರಿಗೆ ಸಿಗುತ್ತೆ. ನೀವು ಬಿಜೆಪಿ ಕಚೇರಿಗೆ ಪ್ರತಿದಿನ 1 ಗಂಟೆ ಅಥವಾ 2 ಗಂಟೆ ಹೋಗಿ ಅನ್ನೋ ಒಂದು ಮಾತನ್ನ ಅಮಿತ್ ಶಾ ಅವರು ಹೇಳ್ತಾರೆ. ಅಮಿತ್ ಶಾ ಅವರ ಅಪ್ಪಣೆಯಂತೆ ಯಡಿಯೂರಪ್ಪನವರು ಕಳೆದ 3 ದಿನಗಳಿಂದ ಕಂಟಿನ್ಯೂಸ್ ಆಗಿ ರಾಜ್ಯದ ಬಿಜೆಪಿ ಕಚೇರಿ ಮಲ್ಲೇಶ್ವರಂ ಇರ್ತಕ್ಕಂತಹ ಜಗನ್ನಾಥ್ ಭವನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಬಿಜೆಪಿಯ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಇನ್ನಿತರ ಸಿಬ್ಬಂದಿ ಆಗಿರ್ಬೋದು ಅವ್ರ ಜೊತೆ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹ ಅವರು ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಏನು ಮಗ ಏನು ವಿಜಯೇಂದ್ರ ಏನಿದ್ರೆ ವಿಜಯೇಂದ್ರ ಅವರ ಬಗ್ಗೆ ಒಂದು ಅಧೀನ ಕಥನ ಯಡಿಯೂರಪ್ಪನವರು ಇಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ತಾನು ಯಾವ ರೀತಿ ಜನರನ್ನ ಬೆರೀತಿದ್ದೆ ಅದೇ ರೀತಿ ಮಗನು ಸಹ ಬೆರಿಬೇಕು ಅನ್ನೋದು ಯಡಿಯೂರಪ್ಪನವರ ಆಶಯ. ಆ ಆಶಯದಂತೆ ಅವರು ಸಹ ಕೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು ವಿಜಯೇಂದ್ರ ಅವರ ಆಪ್ತರ ಬಳಿ ಅವ್ರು ಕೇಳ್ತಾರೆ, ವಿಜಯೇಂದ್ರ ಪ್ರತಿದಿನ ಕಚೇರಿಗೆ ಬರ್ತಾನ ಬೆಂಗಳೂರಾಗಿದ್ರೆ ಬರ್ಲಿಲ್ಲ ಅಂತ ಹೇಳಿ ನಾನು ಅವನಿಗೆ ಕರೆದು ಬುದ್ಧಿವಾದವನ್ನ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಆಗಿರ್ತಕ್ಕಂಥವನು ಪ್ರತಿದಿನ ಕಚೇರಿಗೆ ಬರ್ಬೇಕು, ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಭೇಟಿ ಆಗ್ಬೇಕು, ಕಾರ್ಯಕರ್ತರಿಗೆ ಅವರ ನೋವಿಗೆ ಸ್ಪಂದನೆಯನ್ನ ಕೊಡ್ಬೇಕು.
ಅದು Okay. ಬರೀ ಅಧಿಕಾರಕ್ಕೋಸ್ಕರ ನಡೆಯೋದಲ್ಲ. ಒಬ್ಬ ನಾಯಕನಾಗಿ ಅವನು ಹೊರ ಹೊಮ್ಮಬೇಕಾದ್ರೆ ಕಾರ್ಯಕರ್ತರು ಮತ್ತು ಜನರ ನಡುವೆ ಬೆರಿಬೇಕು. ಅವರನ್ನ ಹೋಗಿ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸ್ಬೇಕು. ಜೊತೆಗೆ ಅಲ್ಲಿ ಊಟದ ವ್ಯವಸ್ಥೆ ಅಂದ್ರೆ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದ ನಂತರನೇ ಬಿಜೆಪಿಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಯಿತು. ಕರ್ನಾಟಕ ಭವನ ಆಗಿರ್ಬೋದು, ಬೆಂಗಳೂರಿನಲ್ಲಿ ಆಗಿರ್ಬೋದು. ಹೀಗಾಗಿ ಏನು ದೂರದ ಊರಿಂದ ಬರ್ತಕ್ಕಂತಹ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಹ ಹಸಿವಿನಿಂದ ಇರ್ಕೂಡ್ದು. ಹಾಗಾಗಿ ಬಿಜೆಪಿ ಕಚೇರಿಯಲ್ಲೇ ಊಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ರೀತಿ ವ್ಯವಸ್ಥೆಯನ್ನ ಯಡಿಯೂರಪ್ಪನವರು ಮಾಡಿದ್ರು. ಈ ವ್ಯವಸ್ಥೆಗಳೆಲ್ಲವೂ ಸಹ ಸರಿಯಾಗಿದಾವ, ಇವನ್ನ ವಿಜಯೇಂದ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನ ಅನ್ನೋದ್ರ ಬಗ್ಗೆನೂ ಸಹ ಅವರು ಮಾಹಿತಿಯನ್ನ ಕೇಳ್ತಕ್ಕಂಥದ್ದು. ಈ ಎಲ್ಲರಲ್ಲೂ ಏನಾದ್ರು ವಿಜಯೇಂದ್ರ ಸ್ವಲ್ಪ ಎಡವಿದ್ಯಾದಲ್ಲಿ ಅದನ್ನ ಹೇಳಿ ನಾನು ಕರೆದು ಬುದ್ಧಿವಾದವನ್ನ ಹೇಳ್ತೀನಿ ಅಂತಲೂ ಸಹ ಯಡಿಯೂರಪ್ಪನವರು ಹೇಳ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ಹೋರಾಟದ ಮನೋಭಾವವನ್ನು ತೋರಿಸುತ್ತೆ. ಅದೇ ರೀತಿ ವಿಜಯೇಂದ್ರ ಅವರು ಸಹ ಇದಾರ ಅನ್ನೋದ್ರ ಬಗ್ಗೆನೂ ಸಹ ಯಡಿಯೂರಪ್ಪನವರು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಡಿಯೂರಪ್ಪನವರ ಆಶಯದಂತೆ ವಿಜಯೇಂದ್ರ ಅವರು ನಡ್ಕೊಳ್ತಾರ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಸಾಕಷ್ಟು ಕುತೂಹಲ ಹುಟ್ಟಿ ಹಾಕಿರ್ತಕ್ಕಂಥದ್ದು ಪ್ರಜ್ವಲ. ವೆಲ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.